ಓಂ ಶಾಂತಿ. ಮುರಳಿಯ ದಿನಾಂಕ 3/3/2022. मीठे बच्चे, बाबा आए हैं तुम्हें सच्चा सच्चा वैष्णव बनाने. तुम अभी ट्रांसफ़र हो, काले से गोरे बन रहे हो. ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ನಿಮ್ಮನ್ನು ಸತ್ಯ ಸತ್ಯ ವೈಷ್ಣವರನ್ನಾಗಿ ಮಾಡಲಿಕ್ಕೆ. ನೀವೀಗ ಟ್ರಾನ್ಸ್ಫರ್ ಆಗಿ ಕರ್ರಗಿರೋರು ಬೆಳ್ಳಗಾಗ್ತೀರಿ, ಶ್ಯಾಮದಿಂದ ಸುಂದರ ಆಗ್ತೀರಿ. प्रश्न: सर्व की कामनाएं पूर्ण करने वाले आप बच्चों का टाइटल क्या है? तुम्हें कौन सी कामना पूर्ण करनी है? ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ತಾವು ಮಕ್ಕಳ ಬಿರುದು ಏನಾಗಿದೆ? ನೀವು ಯಾವ ಕಾಮನೆಗಳನ್ನು पूर्ण ಮಾಡಬೇಕು? उत्तर: तुम सर्व की मनोकामनाएं पूर्ण करने वाले जगत अम्बा के बच्चे कामधेनु हो. सभी की कामना है हमें मुक्ति, जीवन मुक्ति मिले. तो तुम जगत अम्बा, जगत पिता के बच्चे सबको मुक्ति, जीवन मुक्ति का रास्ता बताते रहो. यही तुम्हारा धंधा है. ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಜಗತ್ ಅಂಬೆಯ ಮಕ್ಕಳು ನೀವು ಕಾಮಧೇನು ಆಗಿದ್ದೀರಿ. ಸರ್ವರ ಕಾಮನೆ ಇದೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಬೇಕು ಅಂತ. ಆ ಥರ ನೀವು ಜಗತ್ ಅಂಬಾ, ಜಗತ್ಪಿತನ ಮಕ್ಕಳಾಗಿ ಸರ್ವರಿಗೂ ಮುಕ್ತಿ, ಜೀವನ್ ಮುಕ್ತಿಯ ದಾರಿ ತೋರಿಸ್ತಾ ಇರಿ. ಇದೇ ನಿಮ್ಮ ಉದ್ಯೋಗ ಆಗಿದೆ. ಗೀತ್. ಅಂಬೆ ತೂ ಹೇ ಜಗದಂಬೆ. ಹೇ ಅಂಬೆ, ನೀನೇ ಜಗದಂಬೆ, ನೀನೇ ಜಗತ್ತಿಗೆ ತಾಯಿ ಅಂತ ಜಗದಂಬೆಯ ಮುಂದೆ ಹೋಗಿ ಭಕ್ತರು ಹಾಡ್ತಾರೆ. ओम शांति. यह है मम्मा के लिए भक्तों की महिमा. कहते हैं भक्तों की रक्षा करने वाले. अब यह भक्ति मार्ग हो गया. मम्मा की महिमा शिव बाबा के पिछाड़ी. जब परमपिता परमात्मा शिव आते हैं, आकर जगत अम्बा को रचते हैं. रचने का अर्थ है ಟ್ರಾನ್ಸ್ಫರ್ करना. ಇಂದಿನ ಹಾಡಿನಲ್ಲಿ ನಾವು ಜಗದಂಬೆಯ ಮಹಿಮೆಯನ್ನು ಕೇಳಿದ್ವಿ. ಆದರೆ ಬಾಬಾ ಹೇಳ್ತಾರೆ, ಮೊದಲು ಶಿವನ ಮಹಿಮೆಯನ್ನು ಹಾಡಬೇಕು, ನಂತರ ಜಗದಂಬೆಯ ಮಹಿಮೆಯನ್ನು ಹಾಡಬೇಕು. ಯಾಕೆ ಅಂದರೆ ಪರಮಾತ್ಮ ಶಿವ ಈ ಜಗತ್ತಿಗೆ ಬಂದ ನಂತರ ಆ ಜಗದಂಬೆಗೆ ರಚನೆ ಮಾಡ್ತಾನೆ. ರಚನೆ ಮಾಡುವುದು ಅಂದರೆ ಟ್ರಾನ್ಸ್ಫರ್ ಮಾಡೋದು. ಹಳೆಯ ಆತ್ಮನನ್ನು ಹೊಸ ಆತ್ಮನನ್ನಾಗಿ ಮಾಡುವುದು. ಕಾಲೆ ಕೋ ಗೋರಾ ಬನಾತೆ. इस समय जगत अम्बा तो एक ही है. जैसे शिव का चित्र तो एक ही है, फिर उसके भिन्न भिन्न नाम रख भिन्न भिन्न मंदिर बनाए हैं, अनेक प्रकार से महिमा करते हैं. परमात्मा तो एक ही है, वैसे जगत अम्बा भी एक ही है, दो भुजाओं वाली. बाबा ಹೇಳ್ತಾರೆ,
ಜಗತ್ತಂಬೆ ಒಬ್ಬಳೇ ಇದ್ದಾಳೆ ಸಂಗಮ ಯುಗದಲ್ಲಿ. ಹೇಗೆ ಶಿವಬಾಬನೂ ಒಬ್ಬರಿದ್ದಾರೆ, ಆದರೆ ಅವನನ್ನು ಅನೇಕ ರೀತಿಯಿಂದ ಭಕ್ತರು ಮಹಿಮೆ ಮಾಡ್ತಾರೆ. ಅನೇಕ ಹೆಸರುಗಳಿಂದ ಅನೇಕ ಮಂದಿರಗಳನ್ನು ಕಟ್ಟಿಸಿದ್ದಾರೆ. ಹಾಗೆ ಸಂಗಮ ಯುಗದ ಜಗದಂಬೆಯು ಒಬ್ಬಳೇ, 2 ಕೈ ಇರ್ತಕ್ಕಂತಹ ಜಗದಂಬಾ ಸರಸ್ವತಿ. ಆದರೆ ಭಕ್ತರು ಆ ಜಗದಂಬೆಗೆ ಅನೇಕ ನಾಮಾಂಕಿತಗಳನ್ನು ಮಾಡಿ ವಿವಿಧ ರೂಪದಿಂದ ಆ ಜಗದಂಬೆಯ ಮಹಿಮೆ ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. 8 भुजाओं वाले कोई देवता होते नहीं. ಪ್ರಜಾಪಿತ ಅಥವಾ ಜಗದಂಬ 2 ಭುಜಾಯೇ ವಾಲೆ ಹೇ. 8 ಭುಜಗಳು ಉಳ್ಳಂತಹ ದೇವಿಯರು ಯಾರೂ ಇರೋದಿಲ್ಲ. ಪ್ರಜಾಪಿತ ಬ್ರಹ್ಮ ಆಗಲಿ ಅಥವಾ ಜಗದಂಬಾ ಸರಸ್ವತಿ ಆಗಲಿ, ಇಬ್ಬರಿಗೂ 2 ಕೈಗಳದಾವೆ. जगदम्बा की महिमा जास्ती कलकत्ते में है. मशहूर है काली कलकत्ते वाली. उनका चित्र भी भयानक है. खप्पर की माला भी पहनती है. यह सब है भक्ति मार्ग. ಜಗದಂಬೆಯ ಮಹಿಮೆ ಕಲ್ಕತ್ತಾದಲ್ಲಿ ಹೆಚ್ಚಿನ ರೂಪದಲ್ಲಿ ನಡೀತದೆ, ಪೂಜೆನೂ ನಡೀತದೆ. ಕಲ್ಕತ್ತಾದಲ್ಲಿ ಜಗದಂಬೆಗೆ ಕಾಳಿದೇವಿಯ ರೂಪದಲ್ಲಿ ಪೂಜಿಸ್ತಾರೆ. ಅವಳ ಚಿತ್ರ ಭಯಾನಕ ರೂಪದಲ್ಲಿ ತೋರಿಸಿದ್ದಾರೆ. ಕೊರಳಲ್ಲಿ ರುಂಡ ಮಾಲೆಯನ್ನು ತೋರಿಸಿದ್ದಾರೆ. ಇದು ಎಲ್ಲವೂ ಸಹ ಭಕ್ತಿ ಮಾರ್ಗ ಆಗಿದೆ. ಅಲ್ಲಿ ಕಾಳಿಗೆ ಪ್ರಾಣಿಗಳನ್ನು ಬಲಿ ಕೊಡ್ತಾರೆ. लेकिन जगदम्बा तो बलि ले नहीं सकती. वह जगत को रचने वाली ठहरी. वह बलि कैसे ले सकती है, अथवा वह मांसाहारी कैसे हो सकती है. ಜಗತ್ತಂಬೆ ಅಂದರೆ ತಾಯಿ, ಜಗತ್ತನ್ನು ರಚನೆ ಮಾಡುವವಳು. ತಾಯಿಯಾದಂಥವಳು ಮಕ್ಕಳ ಹಿಂಸೆ ಹೇಗೆ ಮಾಡ್ತಾಳೆ ಅಥವಾ ಮಾಡಿಸ್ತಾಳೆ? ಪ್ರಾಣಿ ಬಲಿಯಾಗಲಿ ಮನುಷ್ಯರ ಬಲಿಯಾಗಲಿ ಹೇಗೆ ಸ್ವೀಕರಿಸ್ತಾಳೆ? ಅಥವಾ ಆ ಸತೋಪ್ರಧಾನ ಆಗಿರುವಂಥ ದೇವಿ ಮಾಂಸಾಹಾರಿ ಹೇಗೆ ಆಗ್ತಾಳೆ? ಉನ್ಕೆ ಮಂದಿರ್ ನ ಸಿರ್ಫ ಕಲ್ಕತ್ತೆ ಮೇ ಪರಂತು ಬಹುತ್ ಜಗಹ ಹೈ. माता अपने बच्चों की बलि थोड़े ही लेंगी. भक्ति कितनी कड़ी है. अब उन्होंने बैठ समझावे कि जगदम्बा का ऐसा भयानक रूप नहीं होता है, न ऐसी बलि लेती. ಬಾಬಾ ಹೇಳ್ತಾರೆ, ಕಲ್ಕತ್ತಾದಲ್ಲಿ ಮಾತ್ರ ಅಲ್ಲ, ಕಾಳಿದೇವಿಯ ಮಂದಿರಗಳು ಭಾರತದಲ್ಲಿ ಅನೇಕ ಸ್ಥಳಗಳಲ್ಲಿ ಇವೆ. ನೀವು ಕಾಳಿಯ ಭಕ್ತರಿಗೆ ತಿಳಿಸಿರಿ. ಕಾಳಿ ಅಂದರೆ ಜಗದಂಬೆಯ ರೂಪ. ಅವಳು ನಮ್ಮ ತಾಯಿ. ತಾಯಿಯಾದವಳು ಮಕ್ಕಳ ಬಲಿಯನ್ನು ತೆಗೆದುಕೊಳ್ಳೋದಿಲ್ಲ. ಅವಳ ಅನೇಕ ರೂಪಗಳನ್ನು ನಾವು ಭಾರತದಲ್ಲಿ ಪೂಜಿಸ್ತಾ ಇದ್ದೀವಿ. ಅದರಲ್ಲಿ ಒಂದು ರೂಪ ಇದೆ, उनमें भी एक है वैष्णवी देवी और दूसरी है यह मांसाहारी. अब जो मांसाहारी है वह वैष्णव बनती है. बल मम्मा तो कुमारी है, शायद कुछ न भी खाया हो. जगदम्बा ब्रह्मा की बेटी कुमारी ठहरी. अब कुमारी को फिर अम्बा कैसे कहा जाता, यह समझने की बातें. ಬಾಬಾ ಹೇಳ್ತಾರೆ, ಒಂದು ಕಡೆ ವೈಷ್ಣವ ದೇವಿಯ ಮಂದಿರ ಇದೆ,
ಅಲ್ಲಿ ಬಲಿ ಕೊಡೋದಿಲ್ಲ, ಮಾಂಸಾಹಾರ ಇರೋದಿಲ್ಲ. ಜಗದಂಬಾ ಸರಸ್ವತಿ ಅಂದ್ರೇ ಸಂಗಮ ಯುಗದ ಮಮ್ಮ. ಇವರು ತಮ್ಮ ಲೌಕಿಕ ಜೀವನದಲ್ಲೂ ಸಹ ಮಾಂಸಾಹಾರ ಸೇವಿಸಲಿಲ್ಲ. ಈ ಜಗದಂಬ ಪ್ರಜಾಪಿತ ಬ್ರಹ್ಮನ ಮಗಳಾಗಿದ್ದಾಳೆ, ಕುಮಾರಿಯಾಗಿದ್ದಾಳೆ. ಕುಮಾರಿ ಇದ್ದವಳಿಗೆ ತಾಯಿ ಅಂತ ಕರಿಬೇಕಾದ್ರೆ ಅವಳಲ್ಲಿ ಆ ಒಂದು ಗುಣ ಮತ್ತು ಶಕ್ತಿ ಇತ್ತು. ಅದಕ್ಕಾಗಿ ಕುಮಾರಿಯಾಗಿದ್ರೂ ಸಹ ಜಗದಂಬಾ ಸರಸ್ವತಿಯವರು ಈ ಯಜ್ಞಕ್ಕೆ ತಾಯಿಯಾದರು. ಅಷ್ಟೇ ಅಲ್ಲ, ಎಲ್ಲ ಭಕ್ತರಿಗೂ ಜಗತ್ ಅಂಬಾ ಅಥವಾ ತಾಯಿಯಾದರು. ಈ ವಿಚಾರಗಳನ್ನು ನೀವು ತಿಳ್ಕೋಬೇಕು, ಜನರಿಗೂ ತಿಳಿಸಬೇಕು. कलकत्ते में बहुत पूजा होती, जगदम्बा की तो ऐसी शक्ल हो ना सके, भयानक शक्ल बनाई. जगदम्बा तो सबकी मनोकामनाएं पूर्ण करने वाली. ಕಲ್ಕತ್ತಾದಲ್ಲಿ ಕಾಳಿದೇವಿಗೆ ಭಯಾನಕ ರೂಪ ಕೊಟ್ಟಿದ್ದಾರೆ. ಆದರೆ ನೀವು ತಿಳಿಸಿ, ಜಗದಂಬೆ ಆ ಥರ ಭಯಂಕರ ರೂಪದಲ್ಲಿ ಇರೋದಿಲ್ಲ. ಅವಳು ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂಥವಳಾಗಿದ್ದಾಳೆ. ಸಚ್ಚಿ ಸಚ್ಚಿ ವೈಷ್ಣವ ದೇವಿ उसके पिछले जन्म में जरूर मांसाहारी होगी, फिर वैष्णव अथवा पावन दैवी गुण वाली बन रही. ಜಗದಂಬೆ ತನ್ನ ಪೂರ್ವಜನ್ಮಗಳಲ್ಲಿ ಮಾಂಸಾಹಾರಿ ಆಗಿರಬಹುದು ಲೌಕಿಕದಲ್ಲಿ. ಆದರೆ ಈಶ್ವರೀಯ ಜ್ಞಾನಕ್ಕೆ ಬಂದ ನಂತರ ಅವಳು ಸತೋಪ್ರಧಾನ ಆಗ್ತಾಳೆ, ಪಾವನ ಆಗ್ತಾಳೆ, ದೈವಿ ಗುಣ ಸಂಪನ್ನ ಆಗ್ತಾಳೆ. ಆಗ ಅವಳಿಗೆ ವೈಷ್ಣವಿ ದೇವಿ ಅಂತ ಗಾಯನ ಮಾಡಲಾಗ್ತದೆ. ಸಾರಿ ಸಂಗಮ ಯುಗಕ್ಕಿ ಬಾತೆ, ಇವೆಲ್ಲ ಸಂಗಮ ಯುಗದ ಮಾತುಗಳಾಗಿವೆ. तो जगत अम्बा के मंदिर में जाकर महिमा करनी चाहिए. पहले बताना है निराकार आत्माओं का बाप भी एक है, फिर साकार प्रजापिता ब्रह्मा भी एक है, ब्रह्मा की बेटी सरस्वती भी एक है. वह पहले सुंदर थी, अब सांवरी है, फिर सुंदर बनेगी. ಜನರಿಗೆ ನೀವು ತಿಳಿಸ್ರಿ, ನಿರಾಕಾರ ತಂದೆ ಪರಮಾತ್ಮ, ಸರ್ವ ಆತ್ಮರಿಗೂ ತಂದೆ ಅವನು ಒಬ್ಬನೇ. ಸಾಕಾರ ಪ್ರಜಾಪಿತ ಬ್ರಹ್ಮ ಬಾಬಾ ಅವರೂ ಒಬ್ಬರೇ. ಬ್ರಹ್ಮನ ಮಗಳು ಸರಸ್ವತಿ, ಅವಳು ಒಬ್ಬಳೇ. ಅವಳು ಮೊದಲು ಸತ್ಯತ್ರೇತಾಯುಗದಲ್ಲಿ ಸುಂದರ ಆಗಿದ್ದಳು, ದ್ವಾಪರ ಕಲಿಯುಗದಲ್ಲಿ ಕಪ್ಪಾಗ್ತಾಳೆ, ಮತ್ತೆ ಸಂಗಮ ಯುಗದಲ್ಲಿ ಈಗ ಸುಂದರ ಆಗ್ತಿದ್ದಾಳೆ. ತೋ ಸಾರಾ ಕುಟುಂಬ ಭೀ ಸುಂದರ ಬನ್ ಜಾಯೇಗ. ಜಗದಂಬೆಯ ಜೊತೆಗೆ ಅವಳ ಮಕ್ಕಳಾದಂತಹ ಇಡೀ ಈಶ್ವರಿಯ ಪರಿವಾರವೂ ಸಹ ಈಗ ಸುಂದರ ಆಗ್ತಾ ಇದೆ. ಬಹುತ್ ಜಗಹ ಅಂಬಾ ಕೋ ದೋ ಭುಜಾ ವಾಲಿ ಹಿ दिखाते, समझाने से कोई तो समझ भी जाएंगे, कोई तो झगड़ा भी करे. ಜಗದಂಬೆಗೆ ಕೆಲವು ಮಂದಿರಗಳಲ್ಲಿ 8 ಕೈಗಳನ್ನು ತೋರಿಸಿದ್ದಾರೆ, ಕೆಲವು ಮಂದಿರಗಳಲ್ಲಿ 2 ಕೈಗಳನ್ನು ತೋರಿಸಿದ್ದಾರೆ. ನೀವು ಅದರ ಅರ್ಥ ಭಕ್ತರಿಗೆ ತಿಳಿಸಿಕೊಡಿ. ತಿಳ್ಕೊಳ್ಳುವಂಥವರು ತಿಳ್ಕೋತಾರೆ, ಇಲ್ಲದಿದ್ದರೆ ಗಲಾಟೆ ಮಾಡ್ತಾರೆ. ತೋ ಸಮझाने में होशियार चाहिए. ಯಾವುದೇ ರೀತಿಯ ವಿರೋಧ ಬರಬಾರದು, ಗಲಾಟೆ ಆಗಬಾರದು ಅಂದರೆ ಜ್ಞಾನ ಹೇಳುವಂಥವರು ಬಹಳ ಚತುರ ಇರಬೇಕು. ತುಮ್ ಬಚ್ಚೆ ಕಲ್ಯಾಣಕಾರಿ ಹೋ,
मम्मा भल पहले कलकत्ते में गई थी, परंतु ऐसी मुरली नहीं चली थी। जगत अम्बा है एक, तुम अनेक अनेक बच्चियाँ, नाम तो एक का होगा ना। एक के ही अनेक मंदिर बनाए, अब कलकत्ते में भक्तों को इस पूजा से छुड़ाए कैसे। उन्हों को भी पूज्य तो बनाना है ना, तो वहाँ जाकर कोई समझावे। इस समय वह जगत अम्बा सबकी मनोकामनाएं पूर्ण करने वाली बैठी है। वह है कामधेनु। किस रीति से वह कामनाएं पूर्ण करती है यह कोई नहीं जानते। ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಕಲ್ಯಾಣಕಾರಿಯಾಗಿದ್ದೀರಿ. ಕಲ್ಕತ್ತಾದಲ್ಲಿ ಕಾಳಿಯ ಪೂಜೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಅಲ್ಲಿ ಹಿಂಸೆ ನಡೀತಾ ಇದೆ, ಅದನ್ನು ನೀವು ಮಕ್ಕಳು ಹೋಗಿ ಬಿಡಿಸಬೇಕು. ಈ ಕೆಲಸ ಯಾರು ಮಾಡ್ತೀರಾ? ಬುದ್ಧಿವಂತ ಮಕ್ಕಳು ಮಾತ್ರ ಇದನ್ನು ಬಹಳ ಶಾಂತಿಯಿಂದ ಯುಕ್ತಿಯಿಂದ ಈ ಕೆಲಸ ಮಾಡಬೇಕಾಗ್ತದೆ. ನೀವು ಮಕ್ಕಳು ಹೋಗಿ ಅಲ್ಲಿ ತಿಳಿಸಿರಿ. ಕಾಳಿದೇವಿ ಯಾವುದೇ ರೀತಿಯ ಬಲಿಯನ್ನು ಕೇಳೋದಿಲ್ಲ. ಅವಳು ನಮ್ಮ ತಾಯಿ, ಸರ್ವರ ಮನೋಕಾಮನೆಗಳನ್ನು ಪೂರ್ಣ ಮಾಡುವಂತಹ ಕಾಮಧೇನು ಆಗಿದ್ದಾರೆ. ಆ ತಾಯಿ ಹೇಗೆ ಎಲ್ಲರ ಮನೋಕಾಮನೆಗಳನ್ನು ಸಂಗಮ ಯುಗದಲ್ಲಿ ಪೂರ್ಣ ಮಾಡ್ತಾಳೆ ಅನ್ನೋದರ ಬಗ್ಗೆ ನೀವು ವಿವರಿಸಿ ತಿಳಿಸಿರಿ ಅಂತ ಹೇಳ್ತಾರೆ ಬಾಬಾ. ತುಮ್ ಬಚ್ಚೆ ಭಿ ಹೋ ಕಾಮಧೇನು, ಜಗತ್ ಅಂಬಾ ಕಿ ಬಚ್ಚಿಯಾँ, सिर्फ गौ माता नहीं पुरुष भी है, वह भी बहुतों की कामनाएं पूर्ण करते हैं. ಆ ಜಗದಂಬಾ ತಾಯಿಯ ಜೊತೆಗೆ ನೀವೆಲ್ಲ ಅವಳ ಮಕ್ಕಳು, ನೀವು ಕಾಮಧೇನು ಆಗಿದ್ದೀರಿ. ಇಲ್ಲಿ ಕೇವಲ ಮಹಿಳೆಯರು ಮಾತ್ರ ಅಲ್ಲ, ಪುರುಷರೂ ಇದ್ದಾರೆ. ಹೀಗಾಗಿ ಗೋಮಾತೆಗೂ ಪೂಜೆ ಮಾಡ್ತಾರೆ, ಎತ್ತಿಗೂ ಪೂಜೆ ಮಾಡ್ತಾರೆ. ನಂದಿಗಣದ ರೂಪದಲ್ಲಿ ಎತ್ತುಗಳನ್ನು ಪೂಜಿಸ್ತಾರೆ ಭಾರತದಲ್ಲಿ, ಹಾಗೆ ಗೋಮಾತೆಯನ್ನು ಪೂಜಿಸ್ತಾರೆ. ವಹ ಭಿ ಬಹುತೋಂ ಕಿ ಕಾಮನಾಯೇ ಪೂರ್ಣ ಕರ್ತೆ. ಈ ಜ್ಞಾನದಲ್ಲಿ ಇರುವಂಥ ಅಣ್ಣಂದಿರು ಸಹ ಅನೇಕರ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾರೆ. तुम्हारा धंधा ही यह है, कहाँ भाई भी सेंटर्स चलाते, उन्हों की बुद्धि में आता है कि हम सभी की मनोकामनाएं पूर्ण करें, अर्थात मुक्ति जीवन मुक्ति का रास्ता बतावे, स्वर्ग का वर्षा दे, जैसे कल्प पहले दिया था. हाँ, वहाँ सब प्रकार के सुख मिलते हैं. ಬಾಬಾ ಹೇಳ್ತಾರೆ, ಕೆಲವು ಸೇವಾ ಕೇಂದ್ರಗಳನ್ನು ಇಲ್ಲಿ ಅಣ್ಣಂದಿರು ನಡೆಸ್ತಾರೆ. ಅವರು ಸಹ ಅನೇಕರ ಮುಕ್ತಿ ಜೀವನ್ ಮುಕ್ತಿಯ ಮನೋಕಾಮನೆಯನ್ನು ಪೂರ್ಣ ಮಾಡಬಹುದು, ಅವರಿಗೆ ದಾರಿ ತೋರಿಸಬಹುದು, ತಂದೆಯಿಂದ ಆಸ್ತಿ ಕೊಡಿಸಬಹುದು. ಆ ಸ್ವರ್ಗದಲ್ಲಿ ಎಲ್ಲ ರೀತಿಯ ಸುಖ ಇರ್ತದೆ. जगत पिता जगत अम्बा इन दोनों का रचयिता है शिव बाबा. ಇಲ್ಲಿ ಅನೇಕರು ಮಾಸ್ಟರ್ ಜಗತ್ ಅಂಬಾ ಆಗಿದ್ದಾರೆ, ಮಾಸ್ಟರ್ ಜಗತ್ ಪಿತಾ ಆಗಿದ್ದಾರೆ. ಎಲ್ಲರಿಗೂ ರಚಯಿತ ನಿರಾಕಾರ ಪರಮಾತ್ಮ ಶಿವ ಬಾಬಾ ಆಗಿದ್ದಾರೆ. इन द्वारा कितनी मनोकामनाएं पूर्ण होती. ಶಿವ ಬಾಬಾ ಮಕ್ಕಳ ಮೂಲಕ ಅನೇಕರ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾರೆ. कलकत्ते में बहुत पूजा होती है, कोई किसको मानने वाला होगा.
कोई वैष्णव देवी को भी मानने वाले होंगे। वह तुम्हारी बातों से झट राजी हो जाए। बोलो तुमको राज्य भाग्य मिला था इस जगत अम्बा से। जगत अम्बा को फिर कहाँ से मिला? जगत पिता से। उनको कहाँ से मिला? ಶಿವ ಬಾಬಾ से। ಬಾಬಾ ಹೇಳ್ತಾರೆ, ವೈಷ್ಣವಿ ದೇವಿಯ ಪೂಜಾರಿಗಳಿಗೆ ಜ್ಞಾನ ಹೇಳ್ರಿ, ಅವರಿದನ್ನು ಬೇಗ ಒಪ್ಕೋಬೋದು. ಅವರಿಗೆ ತಿಳಿಸಿ, ಈ ಜಗತ್ತಂಬೆಗೆ ರಾಜ್ಯ ಭಾಗ್ಯ ಕೊಡೋನು ಜಗತ್ಪಿತಾ ಬ್ರಹ್ಮ ಬಾಬಾ ಆಗಿದ್ದಾರೆ. ಆ ಜಗತ್ಪಿತಾ ಬ್ರಹ್ಮ ಬಾಬಾವ್ರಿಗೆ ರಾಜ್ಯ ಭಾಗ್ಯ ಕೊಡೋರು ಶಿವ ಬಾಬಾ ಆಗಿದ್ದಾರೆ. ಆ ಶಿವನೇ ಇಡೀ ಜಗತ್ತಿಗೆ ರಚಯಿತ ಆಗಿದ್ದಾರೆ. ತುಮ್ ಅಚ್ಚಿ ರೀತಿ ಸಮझा सकते हो. ಯಾವ ನಿರಾಕಾರ ತಂದೆಯಿಂದ ಜಗತ್ತಂಬ ಜಗತ್ಪಿತಾ ಬ್ರಹ್ಮ ಬಾಬಾ ಮತ್ತು ಜಗದಂಬ ಸರಸ್ವತಿಯವರಿಗೆ ಸ್ವರ್ಗದ ಆಸ್ತಿ ಸಿಕ್ಕಿದೆಯೋ, ಅದೇ ತಂದೆಯಿಂದ ನಿಮಗೂ ಸಹ ಆ ಸ್ವರ್ಗದ ಆಸ್ತಿ ಸಿಗ್ತದೆ ಅಂತ ತಿಳಿಸ್ರಿ. तुम अच्छी रीति समझा सकते हो. जगतम्बा को सब मानते हैं. जगतम्बा एक है, दो भुजाओं वाली. बहुत भुजाएं नहीं है. सरस्वती ब्रह्मा की बेटी ज्ञान ज्ञानेश्वरी, परंतु उनका रूप तो भयानक दिखा दिया. ಜಗತ್ತಂಬೆಗೆ 2 ಕೈಗಳು ಇರ್ತವೆ, 8 ಕೈಗಳು ಇರೋದಿಲ್ಲ. ಅವಳ ರೂಪನೂ ಸಾತ್ವಿಕ ಸುಂದರ ರೂಪ ಇರ್ತದೆ. ಕಾಳಿದೇವಿಯ ಥರ ಭಯಾನಕ ರೂಪ ಇರೋದಿಲ್ಲ. ಜಗದಂಬಾ ಸರಸ್ವತಿ ಬ್ರಹ್ಮಾರವರ ಮಗಳು ಜ್ಞಾನ ಜ್ಞಾನೇಶ್ವರಿ ಆಗಿದ್ದಾರೆ. तो इस पर समझाना पड़ता है कि जगत अम्बा का ऐसा भयानक रूप नहीं. ಈ ಥರ ನೀವು ತಿಳಿಸಿ, ಜಗತ್ತಂಬೆಯ ರೂಪ ಅಲ್ಲಿ ತೋರಿಸಿದ ಥರ ಭಯಾನಕ ರೂಪ ಇರೋದಿಲ್ಲ. जगतम्बा मनुष्य ठहरी, क्योंकि जगत तो यहाँ है. मूल वतन सूक्ष्म वतन को जगत नहीं कहेंगे. सूक्ष्म वतन में देवताएं, मूल वतन में आत्माएं रहती हैं. यह सब बातें समझाने की है. बाकी बाप और वर्षे को याद करना है. 84 जन्मों की कहानी भारतवासियों को ही सुनानी पड़े. ಬಾಬಾ ಹೇಳ್ತಾರೆ, 84 ಜನ್ಮಗಳ ಕಥೆ ಏನಿದೆ ಅದು ಭಾರತವಾಸಿಗಳಿಗೆ ನಾವು ಹೇಳಬೇಕು. ಜಗದಂಬೆ ಮತ್ತು ಜಗತ್ಪಿತಾ ಬ್ರಹ್ಮರವರ ಪರಿಚಯನೂ ಭಾರತವಾಸಿಗಳಿಗೆ ಕೊಡಬೇಕು. ಅವರೇ ಮೊದಲು ದೇವತಾ ಆಗಿದ್ದರು, ಈಗ ಅವರು ಪುರುಷಾರ್ಥಿಯಾಗಿದ್ದಾರೆ ಅಂತಲೂ ತಿಳಿಸ್ಬೇಕು. जो देवता थे अब नहीं, वही फिर ऊंच पद प्राप्त करने के लिए मेहनत करते. कई बच्चे समझते हम तो बाबा के बच्चे बन गए, जरूर ऊंच पद पाएंगे. ಕೆಲವರು ತಿಳ್ಕೊತಾರೆ, ನಾವಂತೂ ಬಾಬನ ಮಕ್ಕಳು ಆಗಿಬಿಟ್ಟಿದ್ದೀವಿ ಅಂದ ಮೇಲೆ ಅವಶ್ಯವಾಗಿ ನಾವು ಉನ್ನತ ಪದವಿಗೆ ಹೋಗ್ತೀವಿ. परंतु विचार करो, पहले तो ज़रूर अच्छा पढ़ेंगे तब तो अच्छा पद पाएंगे. ಮೊದಲು ನೀವು ಒಳ್ಳೆಯ ಪುರುಷಾರ್ಥ ಮಾಡಿರಿ, ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿರಿ, ಆಗ ನಿಮಗೆ ಒಳ್ಳೆಯ ಪದವಿ ಸಿಗ್ತದೆ. पढ़ेंगे नहीं और ही विकर्म करते रहेंगे तो एक तो सज़ा खानी पड़ेगी, दूसरा फिर जाकर नौकर चाकर दास दासियाँ बनेंगे. क्योंकि विकर्मों का बोझा बहुत है. ಸಂಗಮ ಯುಗದಲ್ಲಿ ನೀವು ಅಭ್ಯಾಸ ಮಾಡದೆ ಹೋದರೆ ಒಂದು ಕೊನೆಗೆ ಧರ್ಮರಾಜನಿಂದ ಶಿಕ್ಷೆ ಪಡಿಬೇಕಾಗ್ತದೆ,
ಎರಡನೆಯದು ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಕಳ್ಕೋಬೇಕಾಗ್ತದೆ. ಅಲ್ಲಿ ನೀವು ನೌಕರ್ ಚಾಕರ್ ದಾಸದಾಸಿ ಆಗಬೇಕಾಗ್ತದೆ. जन्म जन्मांतर दासी बने, पिछाड़ी में पद पाया तो क्या हुआ? इससे तो प्रजा को बहुत धन मिलता है, वह किसके दास दासिया नहीं बनते. ಬಾಬಾ ಹೇಳ್ತಿದ್ದಾರೆ, ಜನ್ಮ ಜನ್ಮಾಂತರ ದಾಸದಾಸಿ ಆಗೋದ್ಕಿಂತ ಶ್ರೀಮಂತ ಪ್ರಜೆಗಳಾಗಿ ಬರುವುದು ಬಹಳ ಒಳ್ಳೆಯದು. बाकी मूल बात बाप समझा रहे थे, वैष्णवी देवी ही फिर लक्ष्मी बनती. लक्ष्मी का मंदिर बड़ा या वैष्णवी देवी का मंदिर बड़ा, महिमा किसकी बड़ी है. ಮತ್ತೆ ಬಾಬಾ ಏನು ಹೇಳ್ತಾ ಇದ್ದಾರೆ, ವೈಷ್ಣವಿ ದೇವಿ ಅಂದರೆ ಸಂಗಮ ಯುಗದ ಜಗದಂಬೆಯ ಸ್ವರೂಪ, ಲಕ್ಷ್ಮಿ ಅಂದರೆ ಸತ್ಯಯುಗದ ಸಂಪೂರ್ಣ ಸ್ವರೂಪ. ಹಾಗಾದರೆ ಲಕ್ಷ್ಮೀ ದೊಡ್ಡವಳು, ವೈಷ್ಣವಿ ದೇವಿ ದೊಡ್ಡವಳು. ವಹ ಹೇ ಜ್ಞಾನ ಜ್ಞಾನೇಶ್ವರಿ, ಲಕ್ಷ್ಮೀ ಕೋ ಜ್ಞಾನ ಜ್ಞಾನೇಶ್ವರಿ नहीं कहेंगे, इसलिए महिमा ಜಗತ್ ಅಂಬಾ ಕಿ ಹೇ. ಬಾಬಾ ಹೇಳ್ತಾರೆ, ಜಗತ್ತಂಬಾ ಆಗಲಿ ವೈಷ್ಣವಿ ದೇವಿ ಆಗಲಿ ಸಂಗಮ ಯುಗದ ಜ್ಞಾನ ಜ್ಞಾನೇಶ್ವರಿ ಆಗಿದ್ದಾರೆ. ಲಕ್ಷ್ಮಿ ಜ್ಞಾನ ಜ್ಞಾನೇಶ್ವರಿ ಆಗಿಲ್ಲ. ಆದ್ದರಿಂದ ಅಂಬೆಯ ಜಾತ್ರೆಗಳು ಬಹಳಷ್ಟು ನಡೀತವೆ. ಅಂಬೆಯ ಪೂಜೆ ಹೆಚ್ಚಿನ ಪ್ರಮಾಣದಲ್ಲಿ ನಡೀತದೆ. ಲಕ್ಷ್ಮಿಗಿಂತ ಜಗತ್ತಂಬೆಯ ಪೂಜೆನೇ ಹೆಚ್ಚಿನ ಪ್ರಮಾಣದಲ್ಲಿ ನಡೀತದೆ. लक्ष्मी को दीपमाला पर बुलाते, यह है आत्माओं का परमात्मा के साथ मेला. ಲಕ್ಷ್ಮಿಯ ಪೂಜೆ ಕೇವಲ ದೀಪಾವಳಿಯಲ್ಲಿ ಮಾತ್ರ ಮಾಡ್ತಾರೆ. ಜಗದಂಬೆಯ ಪೂಜೆ ಇಡೀ ವರ್ಷವೂ ಮಾಡ್ತಾರೆ, ಪ್ರತಿದಿನವೂ ಮಾಡ್ತಾರೆ. ಯಾಕೆ ಅಂದರೆ ಜಗದಂಬೆ ಜ್ಞಾನ ಜ್ಞಾನೇಶ್ವರಿ ಆಗಿದ್ದಾಳೆ. ತನ್ನ ಜ್ಞಾನದ ಮೂಲಕ ವಿಶ್ವದ ಸೇವೆ ಮಾಡ್ತಾಳೆ. इन बातों को मनुष्य नहीं समझते, समझाने वाला बड़ा होशियार चाहिए, युक्ति से प्यार से समझाना चाहिए. ಬಾಬಾ ಹೇಳ್ತಾರೆ, ಜಗದಂಬೆ ಮತ್ತು ಲಕ್ಷ್ಮಿಯಲ್ಲಿ ಇರುವ ವ್ಯತ್ಯಾಸ ಮತ್ತು ಸಾಮ್ಯತೆ ಏನಿದೆ. ಲಕ್ಷ್ಮಿ ಅಂದರೆ ಯಾರು, ಜಗದಂಬೆ ಅಂದರೆ ಯಾರು, ಇದನ್ನು ನೀವು ಜನರಿಗೆ ಪ್ರೀತಿಯಿಂದ ಯುಕ್ತಿಯಿಂದ ತಿಳಿಸಿ. ಇಲ್ಲಿಯ ಜಗದಂಬೆನೇ ಭವಿಷ್ಯದ ಲಕ್ಷ್ಮಿ ಆಗ್ತಾಳೆ ಅಂತನೂ ತಿಳಿಸ್ರಿ. ಲಕ್ಷ್ಮಿ ಕಿತನಿ ಸುಂದರ್ ಥಿ, लक्ष्मी नारायण की जो इतनी पूजा है वह भी पक्के वैष्णव है. जगदम्बा भी वैष्णव है. बाप ने उन्हें राजयोग सिखलाकर मनुष्य से देवता बनाया. ಲಕ್ಷ್ಮೀನಾರಾಯಣರು ಇಷ್ಟೊಂದು ಸುಂದರ ಇದ್ದಾರೆ, ಅವರೂ ವೈಷ್ಣವರೇ. ಜಗದಂಬೆನೂ ವೈಷ್ಣವಿಯಾಗಿದ್ದಾಳೆ. ಇವರೆಲ್ಲರಿಗೂ ಪರಮಾತ್ಮ ರಾಜಯೋಗ ಕಲಿಸಿ ಮನುಷ್ಯರಿಂದ ದೇವತಾ ಮಾಡಿದ್ದಾನೆ. तुम्हारी पूजा अभी नहीं हो सकती क्योंकि शरीर तो पवित्र नहीं है. ಆದರೆ ಸಂಗಮ ಯುಗದ ತಂದೆಯ ಮಕ್ಕಳಿಗೆ ಪೂಜೆ ನಡೆಯೋದಿಲ್ಲ. ಯಾಕೆ ಅಂದರೆ ನಿಮ್ಮ ದೇಹ ಪವಿತ್ರ ಆಗಿಲ್ಲ. तुम संपूर्ण बनते हो तो तुम्हारा शरीर बदल जाता है, फिर तुम पूजा लायक बनते हो. ಯಾವಾಗ ನೀವು ಸಂಪೂರ್ಣ ಆಗ್ತೀರಿ ಆಗ पूजा लायक ಆಗ್ತೀರಿ. वास्तव में सन्यासियों को पूजना नहीं चाहिए. आजकल शिवो हम कह बैठ पूजा कराते हैं. उन्होंने भी एक मठ है जो अपनी पूजा नहीं कराते. अब तो शिव निराकार है, वह अपनी पूजा कैसे करावे. ಬಾಬಾ ಹೇಳ್ತಾರೆ,
ವಾಸ್ತವಿಕವಾಗಿ ಸನ್ಯಾಸಿಗಳು ಸಹ ತಮ್ಮ ಪೂಜೆಯನ್ನು ಮಾಡಿಸ್ಕೋಬಾರ್ದು. ಆದರೆ ಕೆಲವರು ಶಿವೋಹಂ ಅಂತ ಹೇಳಿ ತಮ್ಮ ಪೂಜೆಯನ್ನು ಮಾಡಿಸ್ಕೋತಾರೆ. ಒಂದು ಪ್ರಕಾರದ ಮಠ ಇದೆ, ಪಂಥ ಇದೆ, ಅವರು ಮಾತ್ರ ತಮ್ಮ ಪೂಜೆಯನ್ನು ಮಾಡಿಸ್ಕೊಳ್ಳೋದಿಲ್ಲ. ವಾಸ್ತವಿಕವಾಗಿ ಸದಾ ಪೂಜ್ಯ ಪರಮ ಪೂಜ್ಯ ಆಗಿರುವಂತಹ ನಿರಾಕಾರ ತಂದೆಯೂ ಸಹ ತಮ್ಮ ಪೂಜೆ ಮಾಡಿಸ್ಕೊಳ್ಳೋದಿಲ್ಲ. निराकार है तो अपनी पूजा कैसे करावे. देखो शिव बाबा इसमें आते हैं तो भी अपनी पूजा थोड़े ही कराते हैं, आकर पूजारी से पूज्य बनाते हैं. ಆ ನಿರಾಕಾರ ಶಿವ ಬಾಬಾ ಇವರ ದೇಹದಲ್ಲಿ ಬರ್ತಾರೆ. ಆದರೆ ಇವರ ದೇಹದಲ್ಲಿ ಬಂದಾಗಲೂ ಸಹ ಶಿವ ಬಾಬಾ ಯಾರಿಂದನೂ ಪೂಜೆ ಮಾಡಿಸ್ಕೊಳ್ಳೋದಿಲ್ಲ. ಪೂಜಾರಿ ಆಗಿರುವಂಥ ಮಕ್ಕಳನ್ನು ಪೂಜ್ಯ ದೇವತೆಗಳನ್ನಾಗಿ ಮಾಡ್ತಾರೆ. पूजा करना कैसे सिखलाएंगे. शिव बाबा कुछ भी करने नहीं देते. ಶಿವ ಬಾಬಾ ತಾವು ಪೂಜೆ ಮಾಡಿಸ್ಕೊಳ್ಳೋದಿಲ್ಲ ಅಂದಮೇಲೆ ಬೇರೆಯವ್ರಿಗೆ ಪೂಜೆ ಮಾಡಿಸ್ಕೊಳ್ಳಿ ಅಂತ ಹೇಗೆ ಹೇಳ್ತಾರೆ? ಹೇಳೋದಿಲ್ಲ. कहते हैं राम राम भी मुख से नहीं कहो, केवल बाप को याद करो. याद करना है कोई जाप नहीं. ಮುಖದಿಂದ ರಾಮ ರಾಮ ಶಿವ ಶಿವ ಅಂತಲೂ ಹೇಳಬೇಡಿ. ಅಂತರ ಮನಸ್ಸಿನಿಂದ ಆ ತಂದೆಯನ್ನು ನೆನಪು ಮಾಡಿರಿ. ನೆನಪು ಮಾಡಬೇಕು ವಿನಃ ಜಪ ಮಾಡೋದಲ್ಲ ಅಂತ ಹೇಳ್ತಾರೆ ಬಾಬಾ. बच्चे बाप से वर्षा लेते हैं, क्या बच्चा बाप का जाप जपेगा? तुमको भी जाप नहीं जपना है. जाप और याद में रात दिन का फर्क है. ಮಕ್ಕಳು ತಂದೆಯಿಂದ ಆಸ್ತಿ ತಗೊಳ್ತಾರೆ. ಹಾಗಂತ ತಂದೆಯ ಹೆಸರನ್ನು ಜಪ ಮಾಡ್ತಾರೇನು? ಮಾಡೋದಿಲ್ಲ. ಜಪ ಮಾಡುವುದು ಮತ್ತು ನೆನಪು ಮಾಡುವುದರಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ. ಪಾಯಿಂಟ್ಸ್ ತೋ ಢೇರ್ ನೈ ನೈ ಮಿಲ್ತಿ ರಹತಿ ಹೈ समझाने के लिए. इस पारलौकिक बाप ने कल्प पहले भी वर्षा दिया था, अब फिर देने आए हैं. बुद्धि में सारा ज्ञान फिरना चाहिए जिससे मनुष्य देवता बन जाए. ಬೇಹದ್ದಿನ ತಂದೆ ಪಾರಲೌಕಿಕ ತಂದೆಯಿಂದ ನಮಗೆ ಹಿಂದಿನ ಕಲ್ಪದಲ್ಲೂ ಸಹ ಆಸ್ತಿ ಸಿಕ್ಕಿತ್ತು. ಪುನಃ ಆ ಆಸ್ತಿಯನ್ನು ಕೊಡೋದಕ್ಕಾಗಿ ಬಾಬಾ ಬಂದಿದ್ದಾರೆ ಅಂತ ಎಲ್ಲ ಮನುಷ್ಯರಿಗೆ ನೀವು ತಿಳಿಸಿರಿ. ಜ್ಞಾನ ಕೇಳಿ ನಿಮ್ಮಂತೆ ಅನೇಕರು ದೇವತೆಗಳಾಗಲಿ. देखो ज्ञान मार्ग में समझाने की बड़ी मेहनत चाहिए, जिससे मनुष्य की जीवन हीरे जैसी बन जाए. दुखी तो बहुत है. ಜ್ಞಾನ ಹೇಳುವಂಥವರು ಪ್ರೀತಿಯಿಂದ ಯುಕ್ತಿಯಿಂದ ಜ್ಞಾನ ಹೇಳಿದರೆ ಕೇಳುವಂಥವರ ಜೀವನ ವಜ್ರ ಸಮಾನ ಆಗಬೇಕು. ಈ ಪ್ರಪಂಚದಲ್ಲಿ ಈಗ ಎಲ್ಲರೂ ದುಃಖಿಯಾಗಿದ್ದಾರೆ, ಪರಸ್ಪರ ಹೊಡೆದಾಡ್ತಾ ಇದ್ದಾರೆ. ಬಾಪಾ ಕರ್ ಈಶ್ವರೀಯ ಸಂಪ್ರದಾಯ ಬನಾಕರ್ ಫಿರ್ ದೈವಿ ಸಂಪ್ರದಾಯ ಬನಾತೆ. इसलिए लड़ाई झगड़े की बात ही नहीं. ईश्वरीय दरबार में कोई आसुरी रह न सके. मूत पलीती कपड़ों को यहाँ बैठने का हुक्म नहीं है. ಬಾಬಾ ಹೇಳ್ತಾರೆ, ಇದು ಈಶ್ವರೀಯ ಸಂಪ್ರದಾಯ. ಮುಂದೆ ನೀವು ದೈವಿ ಸಂಪ್ರದಾಯಕ್ಕೆ ಹೋಗ್ತೀರಿ. ಈಶ್ವರೀಯ ಸಂಪ್ರದಾಯದಲ್ಲಿ ಯಾರು ನೀವು ಜಗಳ ಮಾಡಬಾರ್ದು. ಈ ಈಶ್ವರೀಯ ಸಭೆಯಲ್ಲಿ ಪತಿತರು ಯಾರೂ ಬರಕೂಡದು.
बच्चे कभी आपस में लड़ना झगड़ना नहीं, सद्गुरु का निंदक ठौर न पाए, यानी सत्युग में ऊंच ಪದ नहीं पाए. ಬಾಬಾ ಆಗಾಗ ಹೇಳ್ತಾನೆ ಇರ್ತಾರೆ, ಮಕ್ಕಳೇ ನೀವು ಪರಸ್ಪರ ಜಗಳ ಮಾಡಬಾರದು, ಸದ್ಗುರುವಿನ ನಿಂದಕ ಆಗಬಾರದು. ಯಾರು ಸದ್ಗುರುವಿನ ನಿಂದಕ ಆಗ್ತಾರೆ ಅವರಿಗೆ ಸತ್ಯಯುಗದಲ್ಲಿ ಉನ್ನತ ಪದವಿ ಸಿಗೋದಿಲ್ಲ. सदगुरु जो स्वर्ग का मालिक बनाते हैं, उनकी निंदा करे तो ऊंच पद पा न सके. यह सारी यहाँ की बातें हैं, परंतु वह अपने ऊपर ले गए और मनुष्यों को डराते रहते. ಶಿವ ಬಾಬಾ ಸಂಗಮ ಯುಗದಲ್ಲಿ ಹೇಳ್ತಾರೆ, ಸದ್ಗುರುವಿನ ನಿಂದಕನಿಗೆ ಶ್ರೇಷ್ಠ ಸ್ಥಾನ ಇಲ್ಲ ಅಂತ. ಅದನ್ನೇ ಆ ಗುರುಗಳು ತಮಗೆ ಅಂತ ತಿಳ್ಕೊಂಡು ಭಕ್ತರಿಗೆ ಹೇಳ್ತಾರೆ, ನೋಡಿ ನಮ್ಮನ್ನು ನೀವು ನಿಂದನೆ ಮಾಡಿದರೆ ನಿಮಗೆ ಒಳ್ಳೆಯ ಗತಿ ಸಿಗೋದಿಲ್ಲ ಅಂತ ಭಕ್ತರಿಗೆ ಹೆದರಿಸ್ತಾರೆ. यहाँ तो पूरा पवित्र बनना है, वह गुरु कर लेते हैं लेकिन पवित्र नहीं बनते. ಇಲ್ಲಿ ನಾವು ಸಂಪೂರ್ಣ ಪವಿತ್ರ ಆಗಬೇಕು. ಅಲ್ಲಿ ಜನ ಗುರುಗಳ ಹತ್ರ ಹೋಗ್ತಾರೆ, ಆದರೆ ಪವಿತ್ರ ಆಗಿ ಇರೋದಿಲ್ಲ. ಗೃಹಸ್ಥಿ ಕೋ ಗುರು ಬನಾನೆ ಸೆ ಕೋಯಿ ಫಾಯ್ದಾ ನೈ. ಇನ್ನು ಬಾಬಾ ಹೇಳ್ತಾರೆ, ಗುರು ಆಗೋರು ಸನ್ಯಾಸಿಗಳು ಇರಬೇಕು ವಿನಃ ಗೃಹಸ್ಥಿಗಳು ಇರಬಾರದು. ಗೃಹಸ್ಥಿಗಳು ಗುರುಗಳಾಗ್ಬಿಟ್ರೆ ಏನು ಪ್ರಯೋಜನ ಇಲ್ಲ. यह है प्रजा का राज्य, फिर दैवी राज्य बनाने वाला समर्थ चाहिए. बाबा आया है आसुरी दुनिया को दैवी दुनिया बनाने. ಇದು ಪ್ರಜೆಗಳ ರಾಜ್ಯ ಇದೆ, ಇದನ್ನು ಹೋಗಲಾಡಿಸಿ ಇಲ್ಲಿ ಒಂದೇ ಧರ್ಮದ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುವಂಥದ್ದು ಆ ಸರ್ವಶಕ್ತಿವಂತನ ಕೆಲಸ ಆಗಿದೆ. ಏಕ ರಾಜ್ಯದ ಸ್ಥಾಪನೆಗೆ ಅಂತಹ ಸಮರ್ಥ ಶಕ್ತಿಶಾಲಿ ಪರಮಾತ್ಮನೇ ಬರಬೇಕಾಗ್ತದೆ. ಬಾಕಿ सब धर्म वाले खत्म हो जाएंगे, दैवी धर्म की स्थापना हो जाएगी. कहते हैं भगवान आकर फल देंगे. इससे सिद्ध होता है कि कोई भी निर्वाण धाम जा नहीं सकते हैं. ಹೇಳ್ತಾರೆ, ಕೊನೆಗೆ ಪರಮಾತ್ಮ ಬಂದು ಎಲ್ಲರಿಗೂ ಭಕ್ತಿಯ ಫಲ ಕೊಡ್ತಾನೆ ಅಂತ. ಅಂದರೆ ಅರ್ಥ ಆಗ್ತದೆ, ಯಾರು ಸಹ ಮಧ್ಯ ಮಧ್ಯದಲ್ಲಿ ಪರಮಧಾಮಕ್ಕೆ ಹೋಗೋದಿಲ್ಲ ಅಂತ. समझाने वाले बच्चे सब एक जैसे नहीं, तुमको नोट करना चाहिए. अच्छा भाषण करने वालों को भी सब पॉइंट्स उस समय याद नहीं आती, बाद में ख्याल आता है. यह सुनाना चाहता था, नोट जरूर करना है. ಬಾಬಾ ಹೇಳ್ತಾರೆ, ಸೇವಾಧಾರಿ ಮಕ್ಕಳು ಮೊದಲೇ ನೀವು ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೋಬೇಕು, ನಂತರ ಅದನ್ನು ಹೋಗಿ ಜನರ ಮುಂದೆ ತಿಳಿಸಬೇಕು. ಇಲ್ಲದಿದ್ದರೆ ಭಾಷಣ ಮಾಡಿದ ನಂತರ ನಿಮಗೆ ನೆನಪಾಗ್ತದೆ, ನಾನು ಈ ಥರ ಹೇಳಬೇಕಿತ್ತು ಆ ಥರ ಹೇಳಬೇಕಿತ್ತು ಅಂತ. ನಂತರ ಯೋಚನೆ ಮಾಡುವುದರಿಂದ ಏನೂ ಪ್ರಯೋಜನ ಇಲ್ಲ. परंतु ऐसे भी नहीं नोट करके फिर छोड़ दे, पढ़े ही नहीं. ಮೊದಲೇ ನೋಟ್ ಮಾಡಿಕೊಂಡು ಆಗಾಗ ಪಾಯಿಂಟ್ಸ್ಗಳನ್ನು ನೀವು ನೋಡ್ತಾ ಇರಬೇಕು. ನೋಟ್ ಮಾಡಿಕೊಂಡ್ರೂ ನೀವು ನೋಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಮರಿತೀರಿ. धारणा तब होगी जब श्रीमत पर चलेंगे. सुबह अमृत वेले उठकर ಬಾಬಾ ಕೋ ಜರೂರ್ ಯಾದ್ ಕರ್ನಾ ಹೈ. ಬುದ್ಧಿಯಲ್ಲಿ ಧಾರಣೆ ಆಗುವುದು ಯಾವಾಗ ಅಂದರೆ ಶ್ರೀಮತದಂತೆ ನಡೆದಾಗ.
ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಬಾಬವ್ರನ್ನ ನೆನಪು ಮಾಡಿರಿ. ನಂತರ ಪಾಯಿಂಟ್ಸ್ ರಿಪೀಟ್ ಕರೆ, ಔರೋं को सुनावे तब ऊंच पद पाए. ನಂತರ ಯಾರಿಗೆ ಯಾವ ಥರ ಜ್ಞಾನ ಹೇಳಬೇಕು ಅನ್ನೋದರ ಬಗ್ಗೆ ವಿಚಾರ ಮಾಡಿರಿ. ಆ ಥರನೇ ಹೋಗಿ ತಿಳಿಸ್ರಿ. ಆಗ ನಿಮಗೆ ಉನ್ನತ ಪದವಿ ಸಿಗುವುದು. ರಾಜಾ ಬನನಾ ಕೋಯಿ ಮಾಸಿ ಕಾ ಘರ್ ನಹೀ ಹೈ. ಭವಿಷ್ಯದಲ್ಲಿ ರಾಜ ಆಗೋದಂದರೆ ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸುಲಭದ ಕೆಲಸ ಅಲ್ಲ. ಸಮಜಾ? ಮೆಹನತ್ ಕರ್ನಿ. ತಿಳಿತೆ? ರಾಜ್ಯ ಪದವಿ ಬೇಕು ಅಂದರೆ ಇಲ್ಲಿ ಪರಿಶ್ರಮ ಪಡಬೇಕು, ಹೆಚ್ಚಿನ ಪುರುಷಾರ್ಥ ಮಾಡಬೇಕು. ಅಚ್ಚ ಮೀಠೆ ಮೀಠೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. धारणेಗಾಗಿ मुख्यांशಗಳು. पूज्य बनने का पूरा पुरुषार्थ करना है. अपनी पूजा नहीं करानी है. आत्मा और शरीर दोनों पवित्र होंगे तब ही पूजनीय लायक बनेंगे. पूज्य ಆಗಲಿಕ್ಕೆ ಸಂಪೂರ್ಣ ಪುರುಷಾರ್ಥ ಮಾಡಬೇಕು. ತಮ್ಮ ಪೂಜೆ ಮಾಡಿಸಿಕೊಳ್ಳಬಾರದು. ಆತ್ಮ ಮತ್ತು ದೇಹ ಎರಡೂ ಪವಿತ್ರ ಆದಾಗ ಮಾತ್ರ ನೀವು ಪೂಜ್ಯನೀಯ ಆಗ್ತೀರಿ. ಪೂಜೆ ಮಾಡಿಸಿಕೊಳ್ಳಲು ಲಾಯಕ ಆಗ್ತೀರಿ. ಎರಡನೇದು, होशियारी से समझदार बन. कल्याण की भावना रख सेवा करनी है. दैवी गुणों वाला सच्चा वैष्णव बनना है. ಚತುರತೆಯಿಂದ ತಿಳುವಳಿಕೆ ಉಳ್ಳವರಾಗಿ ಕಲ್ಯಾಣದ ಭಾವನೆಯಿಂದ ಸೇವೆ ಮಾಡಬೇಕು. ದೈವಿ ಗುಣಗಳನ್ನು ಧಾರಣೆ ಮಾಡುವವರೇ ಸತ್ಯ ವೈಷ್ಣವ ಆಗ್ತಾರೆ. ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಸತ್ಯ ವೈಷ್ಣವ ಆಗಬೇಕು. वरदान. परमात्मा प्यार में धरती की आकर्षण से ऊपर उड़ने वाले माया प्रूफ भव. ಪರಮಾತ್ಮ ಪ್ರೀತಿಯಿಂದ ಭೂಮಿಯ ಆಕರ್ಷಣೆಯಿಂದ ಮೇಲೆ ಹಾರುವಂತಹ ಮಾಯಾ ಪ್ರೂಫ್ ಆಗಿರಿ. ಮಾಯೆಯಿಂದ ಸುರಕ್ಷಿತ ಆಗಿರಿ. परमात्मा प्यार धरनी की आकर्षण से ऊपर उड़ने का साधन है. ಪರಮಾತ್ಮನ ಪ್ರೀತಿಯೇ ಈ ದೇಹವೆಂಬ ಭೂಮಿಯಿಂದ ಮೇಲೆ ಹಾರುವ ಸಾಧನ ಆಗಿದೆ. ದೇಹದ ಜಗತ್ತಿನ ಆಕರ್ಷಣೆಯಿಂದ ದೂರ ಹೋಗುವ ಸಾಧನ ಆಗಿದೆ. जो धरनी अर्थात देह अभिमान की आकर्षण से ऊपर रहते हैं उन्हें माया अपनी ओर खींच नहीं सकती है. ಯಾರು ಈ ಭೂಮಿಯಿಂದ ಅಂದರೆ ದೇಹ ಅಭಿಮಾನದ ಆಕರ್ಷಣೆಯಿಂದ ಮೇಲೆ ಹಾರ್ತಾ ಇರ್ತಾರೆ, ಅವರನ್ನು ಮಾಯೆ ತನ್ನ ಕಡೆಗೆ ಎಳ್ಕೊಳ್ಳೋದಿಲ್ಲ. कितना भी कोई आकर्षित रूप हो लेकिन माया की आकर्षण आप उड़ती कला वालों के पास पहुँच नहीं सकती है.
ಮಾಯೆ ಎಷ್ಟೇ ಆಕರ್ಷಣೆ ಮಾಡುವಂತಹ ರೂಪದಲ್ಲಿ ಬರಲಿ, ಆದರೆ ಮಾಯೆಯ ಆಕರ್ಷಣೆ ಹಾರುವ ಕಲೆಯಲ್ಲಿ ಇರುವಂಥ ಆತ್ಮರನ್ನು ಏನೂ ಮಾಡೋದಿಲ್ಲ. ಮಾಯೆ ನಿಮ್ಮ ಸಮೀಪನೂ ತಲುಪೋದಿಲ್ಲ. जैसे रॉकेट धरनी की आकर्षण से परे हो जाता है, ऐसे आप भी परे हो जाओ. ಹೇಗೆ ರಾಕೆಟ್ ಭೂಮಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಮೇಲೆ ಹೋಗಿಬಿಡ್ತದೆ, ಗುರುತ್ವಾಕರ್ಷಣ ಶಕ್ತಿಯನ್ನು ದಾಟಿ ಹೋಗ್ತದೆ ರಾಕೆಟ್, ಹಾಗೆ ತಾವು ಮಕ್ಕಳು ಸಹ ಮಾಯೆಯ ಗುರುತ್ವಾಕರ್ಷಣ ಶಕ್ತಿಯಿಂದ ಮೇಲೆ ಹೋಗ್ರಿ. इसकी विधि है न्यारा बनना व एक बाप के प्यार में समाये रहना. ಇದರ ವಿಧಾನ ಆಗಿದೆ ನ್ಯಾರ ಆಗೋದು, ಅನಾಸಕ್ತ ಆಗೋದು ಮತ್ತು ಒಬ್ಬ ತಂದೆಯ ಪ್ರೀತಿಯಲ್ಲಿ ಮುಳುಗಿ ಹೋಗುವುದು. इससे माया प्रूफ बन जाएंगे. ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗ್ರಿ, ಜಗತ್ತಿನಿಂದ ಭಿನ್ನ ಆಗ್ರಿ, ಆಗ ಮಾಯಾ ಪ್ರೂಫ್ ಆಗಿಬಿಡ್ತೀರಿ. श्लोगन. स्वस्थिति को ऐसा शक्तिशाली बनाओ जो परिस्थितियाँ उसे नीचे ऊपर न कर सके. ಸ್ವಸ್ಥಿತಿಯನ್ನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ, ಆಗ ಯಾವುದೇ ಪರಿಸ್ಥಿತಿ ನಿಮ್ಮನ್ನು ಮೇಲೆ ಕೆಳಗೆ ಮಾಡೋದಿಲ್ಲ. दादियों की पुरानी डायरी से अनमोल ज्ञान रत्न. ದಾದಿಯವರ ಡೈರಿಯಿಂದ ಆರಿಸಿರುವಂತಹ अनमोल ज्ञान रत्नಗಳು. ज्ञान ही खुशी का फाउंडेशन है. फाउंडेशन पर सारे जीवन रूपी झाड़ का मदार है. ಜ್ಞಾನನೇ ಖುಷಿಗೆ ಆಧಾರ ಆಗಿದೆ. ಆಧಾರದಿಂದ ವೃಕ್ಷ ಬೆಳೀತದೆ. अगर फाउंडेशन पक्का नहीं तो खुशी अल्पकाल के लिए हो जाती है. ಜ್ಞಾನದ ಫೌಂಡೇಶನ್ ಪಕ್ಕಾ ಇರಲಿಲ್ಲ ಅಂದರೆ ಆ ಆಧಾರದಿಂದ ಸಿಗುವ ಖುಷಿಯೂ ಸಹ ಅಲ್ಪಕಾಲದ್ದಾಗಿರ್ತದೆ. जैसे मायावी मनुष्य कहते हम खुशी में हैं क्योंकि हमारे पास धन पदार्थ मौजूद है, परंतु हम जानते हैं उन्हें सर्वदा के लिए स्थायी खुशी नहीं रह सकती, क्योंकि उनके पास ज्ञान का फाउंडेशन नहीं. ಭಲೆ ಹಣ ಇದ್ದವರು, ಸಾಧನಗಳು ಇದ್ದವರು ಹೇಳ್ತಾರೆ ನಾವು ಖುಷಿಯಲ್ಲಿ ಇದ್ದೇವೆ ಅಂತ. ಆದರೆ ನಮಗೆ ಗೊತ್ತಿದೆ ಅವರಲ್ಲಿ ಇರುವ ಖುಷಿ ಸ್ಥಾಯಿ ಖುಷಿ ಅಲ್ಲ. ಯಾಕೆ ಅಂದರೆ ಅವರ ಹತ್ತಿರ ಜ್ಞಾನದ ಫೌಂಡೇಶನ್ನೇ ಇಲ್ಲ. यह हुआ जैसे कोई साहूकार किसी फल का माल निकाल आपे ही खा लेवे और उसका छिलका फेंक देवे, जिसे कोई गरीब उठा ले और उसे देख खुश हो जाए कि हमारे पास भी माल है, परंतु वास्तव में माल मालिक खा जाता है. वैसे हम इन अल्पकाल मायावी सुखों को तुच्छ समझ इस अविनाशी ज्ञान से ईश्वरीय स्थायी अतीन्द्रिय सुख को प्राप्त कर रहे, और वे फिर अल्पकाल क्षणभंगुर सुख देने वाली माया को, जिसमें वास्तव में कोई सुख नहीं है, उसके पीछाड़ी चटक उसकी रसना लेकर उसमें ही सुख समझ बैठे हैं. ಬಾಬಾ ಹೇಳ್ತಾರೆ, ಹಣ್ಣು ತಿಂದು ಸಿಪ್ಪೆ ಬಿಸಾಕಿದಾಗ ಆ ಸಿಪ್ಪೆಯಲ್ಲಿ ಎಷ್ಟು ರಸ ಸಿಗ್ತದೆ?
ಅಲ್ಪ ಸ್ವಲ್ಪ ರಸ ಉಳಿದಿರ್ತದೆ. ಹಾಗೆ ಮಾಯಾವಿ ಸುಖ ಅಂದರೆ ಅದು ತುಚ್ಛವಾದಂಥ ಸುಖ, ಕ್ಷಣಭಂಗೂರ ಸುಖ. ಸಾಧನಗಳಿಂದ, ವಸ್ತು ವೈಭವಗಳಿಂದ ಸಿಗುವ ಸುಖ ಕ್ಷಣಭಂಗೂರ ಸುಖ ಆಗಿದೆ. ಅದಕ್ಕೇ ಜನ ನಿಜವಾದ ಸುಖ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ನಿಜವಾದ ಸುಖ ಅಥವಾ ಖುಷಿ ಸಿಗೋದು ಜ್ಞಾನದಿಂದ. ಆದರೆ ಜನ ಆ ಮಾಯಾವಿ ಸುಖಕ್ಕೆ ನಿಜವಾದ ಸುಖ ಅಂತ ತಿಳ್ಕೊಂಡಿದ್ದಾರೆ. ಇಸಿ ಘಮಂಡ ಮೇ ರಹತೆ ಕಿ ಹಮಾರೆ ಪಾಸ್ ಭಿ ಕೋಯಿ ಮಾಲ್ ಹೈ. ಮತ್ತು ಆ ಅಲ್ಪಕಾಲದ ಸುಖದ ಒಂದು ದರ್ಪದಲ್ಲಿ, ಅಭಿಮಾನದಲ್ಲಿ ಇರ್ತಾರೆ. ನಮ್ಮ ಹತ್ತಿರ ಸಾಕಷ್ಟು ಮಾಲಿದೆ, ವಸ್ತುಗಳು ಇವೆ, ಪದಾರ್ಥಗಳಿವೆ, ವೈಭವ ಇದೆ, ನಾವು ಬಹಳ ಶ್ರೀಮಂತರಿದ್ದೇವೆ, ಖುಷಿಯಲ್ಲಿ ಇದ್ದೇವೆ ಎಂಬ ಅಹಂಕಾರದಲ್ಲಿ ಇರ್ತಾರೆ ಜನ. ಆದರೆ ಆ ಖುಷಿ ಅಲ್ಪಕಾಲದ ವಿನಾಶಿ ಖುಷಿ ಆಗಿರ್ತದೆ. ಅಚ್ಚ. ಓಂ ಶಾಂತಿ.